ಅಜ್ಜಿ ಅರ್ಧ ರಾತ್ರಿ ನೀವು ಯಾಕೆ ಬರೋದಕ್ಕೆ ಹೋದ್ರಿ? ಅಲ್ಲ ಕೆಲಸದವ್ರು ಇದಾರಲ್ಲ, ಅವ್ರಿಗೆ ಹೇಳಿ ತಂದು ಕೊಡ್ತಾರೆ. ಸಾರ್ಥಕ್, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ಒಳ್ಳೇದು. ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ಒಳ್ಳೇದೇ, ಹಾಗಂತ ನೀವು ಯಾಕೆ ಟ್ರೈನ್ ಮಾಡ್ಕೊಳ್ತೀರಾ ಅಂತ ಅಷ್ಟೇ. ನೋಡಿದೆ ನೀರು ಇರಲಿಲ್ಲಪ್ಪ ಕುಡಿಯೋದಕ್ಕೆ, ಅದಕ್ಕೆ ತರೋಣ. ಇವಳ್ಯಾಕೋ ಇಲ್ಲಿ ಮಲಗಿದ್ದಾಳೆ? ನನಗೂ ಅದೇ ಅರ್ಥ ಆಗ್ತಿಲ್ಲ ಅಜ್ಜಿ. ಸುಹಾಸಿನಿ, ಏ ಸುಹಾಸಿನಿ, ಯಾಕೆ ಇಲ್ಲಿ ಮಲಗಿದ್ಯಾ? ರೂಮ್ ಇಲ್ವಾ ಮಲಗೋದಕ್ಕೆ ನಿನಗೆ? ಅಮ್ಮ ಅದು ಮಾತಾಡಿ. ಅಮ್ಮ, ಅಮೂಲ್ಯ ಆರ್ತಿ ಬರೋದಕ್ಕೆ ಕಾಯ್ತಾ ಇದೆ. ಅವರಿಬ್ಬರು ಬರೋದನ್ನ ನೀನು ಕಾಯ್ತಾ ಇದೀಯಾ? ಯಾಕೆ? ಅದೇ ಅಮ್ಮ, ಬೆಳಗ್ಗೆ ನಿಮ್ಮ ಹತ್ರ ಹೇಳಿದ್ನಲ್ಲ, ಪರಿ ಅವ್ರನ್ನ ನಮ್ಮನೆಗೆ ಕರ್ಕೊಂಡು ಬಂದ್ಬಿಡೋಣ ಅಂತ. ಅದಕ್ಕೆ ಈಗ ಅಮೂಲ್ಯ ಆರ್ತಿ ಬಂದರೆ ಅವ್ರ ಹತ್ರ ಮಾತಾಡಿ ಬೆಳಗ್ಗೆನೇ ಅವ್ರನ್ನ ಪರಿ ಅವ್ರ ಮನೆಗೆ ಕಳಿಸಿ ಇಲ್ಲಿಗೆ ಕರ್ಕೊಂಬಂದ್ಬಿಡೋಣ ಅಂತ. ಹೌದಲ್ಲ, ಸರಿ ಬಿಡು. ಇನ್ನೇನು ಬರೋ ಹೊತ್ತಾಯ್ತು ಅಂತ ಕಾಣಿಸುತ್ತೆ. ಓ, ಅವರೇ ಬಂದರು ಅನ್ಸುತ್ತೆ. ಅಮೂಲ್ಯ ಆರ್ತಿ, ನೀವಿಬ್ಬರು ಬರೋದನ್ನೇ ಕಾಯ್ತಾ ಇದ್ದೆ. ನೀವು ಬಂದಿದ್ದು ಒಳ್ಳೇದಾಯಿತು. ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಏನು ಮಾತಾಡಬೇಕಿತ್ತತ್ತೆ? ಅಮೂಲ್ಯ, ನೀನು ಹೇಗೆ ಹೇಳೋದು ಗೊತ್ತಾಗ್ತಾ ಇಲ್ಲ. ಅತ್ತೆ, ನೇರವಾಗಿ ವಿಷಯಕ್ಕೆ ಬನ್ನಿ. ಸಾರಿ ಅಮೂಲ್ಯ. ಅತ್ತೆ, ಪ್ಲೀಸ್ ತಪ್ಪು ತಿಳಿಬೇಡಿ. ನನ್ನ ಮೂಡ್ ಚೆನ್ನಾಗಿಲ್ಲ, ನಾಳೆ ಮಾತಾಡೋಣವಾ? ಅಮೂಲ್ಯ, ಒಂದು ನಿಮಿಷ. ತುಂಬ ಇಂಪಾರ್ಟೆಂಟ್ ವಿಚಾರ. ನಾಳೆ ಬೆಳಗ್ಗೆ ಮಾತಾಡೋಣ ಆದರೆ ಲೇಟ್ ಆಗಿಬಿಡುತ್ತೆ. ಆದಷ್ಟು ಬೇಗ ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದರೆ ಒಳ್ಳೆಯದು ಅಂತ. ಸರಿ ಹೇಳಿ ಅತ್ತೆ, ಏನು ವಿಚಾರ? ನಿಮ್ಮ ತಾಯಿ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಪಾಪ ಮಂಜು ಅವ್ರು ಹೋದ್ಮೇಲೆ ಅವ್ರು ಒಂಟಿ ಆಗಿಬಿಟ್ಟಿದ್ದಾರೆ. ಈ ಸಮಯದಲ್ಲಿ ಅವರೊಬ್ಬರೇ ಪಾಪ ಆ ಮನೇಲಿ ಇರೋದು ಬೇಡ. ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದುಬಿಡೋಣ. ಅತ್ತೆ, ನಿಜವಾಗ್ಲೂ ಈ ಮಾತು ನೀವು ಹೇಳ್ತಿದ್ದೀರಾ? ಯಾಕೆ ಅಮೂಲ್ಯ, ನಾನು ಹೇಳಬಾರ್ದ? ಹಾಗಲ್ಲ ಅತ್ತೆ, ಸಡನ್ನಾಗಿ ಹೇಳಿದ್ರಲ್ಲ, ಅದಕ್ಕೆ. ಸರಿ ಬಿಡು ಅಮೂಲ್ಯ, ಈ ಸುಹಾಸಿನಿ ಸರಿ ಇಲ್ಲ. ಅವಳಿಗೆ ಪ್ರಪಂಚದಲ್ಲಿ ಅತಿ ಮುಖ್ಯವಾದ್ದು ಹಣ ಅಂತ ನೀನು ಅಂದ್ಕೊಂಡಿದ್ದೆ ಅಲ್ವಾ? ಈಗ ಹಾಗಲ್ಲ ಅಮೂಲ್ಯ, ನನಗೆ ಅರ್ಥ ಆಗಿದೆ. ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದ್ದು ಪ್ರೀತಿ ಅಂತ. ಅಮೂಲ್ಯ, ನಾಳೆನೇ ಹೋಗಿ ನಿಮ್ಮ ತಾಯಿನ ಮನೆ ಕರ್ಕೊಂಬರ್ತೀಯಾ? ಇಲ್ಲ ಅತ್ತೆ, ಯಾಕೋ ಇದಾಗಲ್ಲ ಅನಿಸುತ್ತೆ. ಯಾಕೆ ಅಮೂಲ್ಯ, ಯಾಕಾಗಲ್ಲ? ಅತ್ತೆ, ನಾವಿವಾಗ ಅಲ್ಲಿಂದನೇ ಬರ್ತಿರೋದು. ಅಮ್ಮನ ಒಪ್ಸೋದಕ್ಕೆ ಎಷ್ಟೊಂದು ಟ್ರೈ ಮಾಡಿದ್ವಿ, ಅದರಲ್ಲಿ ಒಪ್ಪಲೇ ಇಲ್ಲ. ಅಯ್ಯೋ, ಅವ್ರು ಒಪ್ಪದೆ ಹೋದರೆ ನೀವು ಒಪ್ಪಿಸ್ಬೇಕು, ಹೇಗಾದರೂ ಕನ್ವಿನ್ಸ್ ಮಾಡಬೇಕು. ನಿಮಗೆ ಗೊತ್ತಲ್ಲ ಈಗ ಎಷ್ಟು ಅಪಾಯ ಇದೆ ಅಂತ. ಯಾವಾಗ ಏನು ಬೇಕಾದರೂ ಆಗ್ಬೋದು. ಅವರಲ್ಲಿ ಒಂಟಿಯಾಗಿರೋದು ಸೇಫ್ ಅಲ್ಲ. ಒಪ್ಪಿಸಿ ಕರ್ಕೊಂಡು ಬರಬೇಕು. ಎಲ್ಲ ಹೇಳಾಯ್ತತ್ತೆ, ನಮ್ಮ ಅತ್ತನೇ ಕೇಳ್ತಿಲ್ಲ ಅವಳು. ಅವಳಿಗೆ ಅವಳದೇ ಹಠ, ಏನು ಹೇಳಿದ್ರು ಕೇಳಲ್ಲ. ನನಗೆ ಗೊತ್ತು ಅಮ್ಮ ಅಲ್ಲೊಬ್ಬರೇ ಇದ್ದರೆ ಸೇಫಾಗಿರಲ್ಲ ಅಂತ. ಅದನ್ನು ಬಿಡಿಸಿ ಹೇಳೋದಕ್ಕೆ ಹೋದರೆ 4 ಹೆಣ್ಮಕ್ಳನ್ನ ಸಾಕ್ತೋಳು ನಾನು.
ನನಗೆ ಗೊತ್ತಿಲ್ವಾ ಹೇಗಿರಬೇಕು ಹೇಗೆ ಬದುಕಬೇಕು ಅಂತ ನಮಗೆ ಕೇಳ್ತಾರೆ. ಅಲ್ಲಿ ಅವರೊಬ್ಬರೇ ಇರ್ತಾರೆ ಅಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಯಾವಾಗ ಏನಾಗುತ್ತೋ ಅಂತ ಟೆನ್ಷನ್ ಆಗುತ್ತೆ. ಅಮೂಲ್ಯ, ನೀನು ಭಯ ಪಡಬಾರ್ದು. ಈ ಮನೆಯಲ್ಲಿ ಎಲ್ರಿಗಿಂತ ಧೈರ್ಯವಂತಳು ಅಂದರೆ ನೀನೆ. ನೀನೇ ಹೀಗೆ ಧೈರ್ಯಗೆಟ್ರೆ ಹೇಗೆ ಹೇಳು? ಭಯ ಆಗದೆ ಇರೋ ತಾತ, ನೀವೇ ಹೇಳಿ. ಈಗಾಗಲೇ ಅಪ್ಪನ ಕಳ್ಕೊಂಡಿದ್ದೀವಿ. ಅಮ್ಮಂಗೇನಾದರೂ ಆದರೆ? ಅಮ್ಮ, ನಾನು ಒಂದ್ಸಲ ಮಾತಾಡಲಾ? ಇಲ್ಲ ಅಜ್ಜಿ, ನಮ್ಮ ಅಮ್ಮಂಗೆ ಕೆಟ್ಟ ಹಠ, ಬಂಟ ಧೈರ್ಯ. ಯಾರು ಏನು ಹೇಳಿದ್ರು ಕೇಳಲ್ಲ ಅವಳು. ಅಮ್ಮು, ಏನೂ ಆಗಲ್ಲ, ನೀನು ದಯವಿಟ್ಟು ಅಳ್ಬೇಡ. ನಾವು ಹೇಗಾದರೂ ಮಾಡಿ ಅಮ್ಮನ್ನ ಈ ಮನೆಗೆ ಕರ್ಕೊಂಬರೋಣ. ಇಲ್ಲ ಅಕ್ಕ, ಅಮ್ಮ ಈ ಮನೆಗೆ ಬರೋದಕ್ಕೆ ಚಾನ್ಸೇ ಇಲ್ಲ. ಅವಳು ಈ ಮನೆಗೆ ಬರಬಾರ್ದು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾಳೆ. ಅವಳು ಒಂದ್ಸತಿ ನಿರ್ಧಾರ ಮಾಡಿದರೆ ಮುಗೀತು. ಆ ಬ್ರಹ್ಮ ಬಂದರೂ ಅದನ್ನು ಬದಲಾಯಿಸೋದಕ್ಕಾಗಲ್ಲ. ಅಮ್ಮ ಈ ಮನೆಗೆ ಬರಲ್ಲ ಅಕ್ಕ, ಅವಳು ಅಲ್ಲೇ ಇರ್ತಾಳೆ. ನನಗೆ ಅದೇ ಭಯ ಆಗ್ತಿರೋದು. ಬೇರೆ ಅಮ್ಮಂಗೇನೂ ಆಗದೆ ಇರಲಪ್ಪ. ಯಾರು ಕಿಟಕಿ ಗ್ಲಾಸ್ ಹೊಡಿತಾರದು? ಮಂಜು, ನಿಮ್ಮ ಮನೆಗೆ ಯಾರೋ ಕಲ್ಲು ಹೊಡಿತಾ ಇದ್ದಾರಲ್ಲೇ? ಯಾರು ನೋಡೋಣ ಬನ್ನಿ. ಆದ್ರೂ ಯಾಕೋ ಭಯ ಆಯ್ತದೆ. ಅಯ್ಯ, ನಾವ್ಯಾಕೆ ಭಯ ಪಡ್ಬೇಕು? ರಂಜು, ಬಾರ ಕೇಳೋಣ. ಯಾಕ್ರಿ ನಮ್ಮ ಮನೆಗೆ ಕಲ್ಲು ಹೊಡಿತಿದ್ದೀರಾ? ನಿಮ್ಮಪ್ಪ ತೀರ್ಕೊಂಡ್ಮೇಲೆ ಎಲ್ಲ ಮುಗಿತು ಅನ್ಕೋಬೇಡ, ಇನ್ನ ಶುರು ಆಗುತ್ತೆ, ನೋಡ್ತಾ ಇರು. ಏಯ್, ಸುಮ್ನೆ ಹೊಂಟಾಗು. ಜನ ಎಲ್ಲ ಕರ್ಸಿ ಕಾಲ್ ಮುರ್ಸಾಕ್ಬಿಡ್ತೀನಿ. ಯಾರ್ ಅಮ್ಮೋ ಅಮ್ಮೋ ಅಮ್ಮೋ, ಏನು ರಾಜಣ್ಣ ಬೆಳಿಗ್ಗೆ ಬೆಳಿಗ್ಗೆ ಹಿಂಗೆ ಕೂಗಾಡ್ತಿದ್ದೀರಾ? ಅಮ್ಮೋ ಏನಾಯ್ತು ಗೊತ್ತಾ?
ಯಾಕ್ರಿ ನಮ್ಮನೆಗೆ ಕಲ್ಲು ಹೊಡಿತಿದ್ದೀರಾ? ನೋಡು, ನಿಮ್ಮಪ್ಪ ತೀರ್ಕೊಂಡ್ಮೇಲೆ ಎಲ್ಲ ಮುಗಿತು ಅನ್ಕೋಬೇಡ, ಇನ್ನ ಶುರು ಆಗುತ್ತೆ, ನೋಡ್ತಾ ಇರು. ಅಚ್ಚಣ್ಣ, ನಮ್ಮನೆ ಮೇಲೆ ಕಲ್ಲು ಹೊಡಿಯೋಕೆ ಯಾರಿದ್ದಾರೆ? ಅಲ್ಲ, ಯಾರಾದರೂ ಯಾಕೆ ಸುಮ್ಮನೆ ಕಲ್ಲು ಹೊಡಿತಾರೆ? ಅಮ್ಮು, ಏನಾಯ್ತು? ಯಾಕಿಬ್ರು ಟೆನ್ಷನಲ್ಲಿದ್ದೀರಾ? ಅಕ್ಕ, ನಮ್ಮ ಮನೆ ಮೇಲೆ ಯಾರೋ ಕಲ್ಲು ಹೊಡೆದಿದಾರಂತೆ. ಹೌದಾ? ಅಮ್ಮ ಮತ್ತೆ ಅಂಜು ಹೇಗಿದ್ದಾರಂತೆ? ಹೌದು ರಾಜಣ್ಣ, ಅಮ್ಮ ಮತ್ತೆ ಅಂಜು ಹೇಗಿದ್ದಾರೆ? ಏನಾದರೂ ಹೇಳಿದ್ರಾ? ಇಲ್ಲ ಅಮ್ಮ, ಪರಿಯಮ್ಮ ಹೇಗಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಮತ್ತೆ ಈ ವಿಷಯ ನಿಮ್ಗೆ ಯಾರು ಹೇಳಿದ್ರು? ಪಕ್ಕದ ಮನೆ ಹೇಳಿದ್ರು. ಹೌದಾ? ಇರಿ, ನಾನೇ ಅಮ್ಮಂಗೆ ಫೋನ್ ಮಾಡಿ ಕೇಳ್ತೀನಿ. ಹಲೋ ಅಮ್ಮ, ಹೇಗಿದ್ಯಾ? ನಿಂಗೇನೂ ಆಗಿಲ್ಲ ತಾನೆ? ನನಗೇನೇ ಆಗಬೇಕು, ನಾನು ಆರಾಮಾಗಿದ್ದೀನಿ. ಅಮ್ಮ, ನಿನ್ನೆ ರಾತ್ರಿ ಮನೆಗೆ ಯಾರೋ ಕಲ್ಲು ಹೊಡೆದ್ರಂತೆ. ನೀನು ಮತ್ತೆ ಅಂಜು ಸೇಫ್ ಆಗಿದ್ದೀರಾ ತಾನೆ? ಇಲ್ಲ, ನಮ್ಮ ಮನೆಗೇನೂ ಆಗಿಲ್ಲ, ನಾವು ಆರಾಮಾಗಿ ಇದ್ದೀವಿ. ನಿನ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ. ಅಮ್ಮ ಪ್ಲೀಸ್, ಏನಾಗಿದೆ ಅಂತ ನಿಜ ಹೇಳು. ನಮ್ಗೆ ಎಷ್ಟು ಗಾಬರಿ ಆಗ್ತಿದೆ ಗೊತ್ತಾ? ನೀನು ಗಾಬರಿ ಪಡೋ ಹಾಗೇನೂ ಆಗಿಲ್ಲ. ನಿನ್ನೆ ರಾತ್ರಿ ಗಾಳಿ ಜಾಸ್ತಿ ಇತ್ತಲ್ಲ, ಕಿಟಕಿಗಳು ಹೊಡ್ಕೊಂಡು ಗಾಜು ಹೊಡೆದೋಗಿದೆ ಅಷ್ಟೆ. ಅಮ್ಮ, ನೀನು ಸುಳ್ಳು ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತಿದೆ. ಯಾಕೆ ಸುಳ್ಳು ಹೇಳ್ತಿದ್ಯಾ? ಹಾಗಂತ ನಿನಗೆ ಅನ್ನಿಸ್ತಿದೆ ಅಷ್ಟೇ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಸರಿ ಸರಿ, ನನಗೆ ಸ್ವಲ್ಪ ಕೆಲಸ ಇದೆ, ಆ ಗಾಜೆಲ್ಲ ಕ್ಲೀನ್ ಮಾಡ್ಕೋಬೇಕು, ಆಮೇಲೆ ಮಾತಾಡ್ತೀನಿ. ಅಮ್ಮ, ಒಂದು ನಿಮಿಷ. ಏನು? ಅಮ್ಮ ಪ್ಲೀಸ್, ನನ್ನ ಮಾತು ಕೇಳು. ನೀವು ಅಲ್ಲಿರೋದಷ್ಟು ಸೇಫ್ ಅಲ್ಲಮ್ಮ. ಪ್ಲೀಸ್ ಇಲ್ಲಿಗೆ ಬಂದು ಇದ್ಬಿಡಿ. ಅಂಜು ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡ್ಬೇಕಮ್ಮ ನಾವು. ಪ್ಲೀಸ್ ಹಠ ಮಾಡಬೇಡ. ನೋಡು ಅಮ್ಮ, ನನ್ನ ಕೋಪ ತರಿಸ್ಬೇಡ. ನೀವುಗಳು ಹುಟ್ಟು ಬೆಳೆದ ಮನೆ ಕಡೆ ಇದು, ಇಲ್ಲಿ ನನಗೆ ತೊಂದರೆ ಆಗುತ್ತೆ ಅಂತ ಹೇಳ್ತೀಯ? ನನಗೇನೂ ಆಗಲ್ಲ, ನಾನಿಲ್ಲಿ ಚೆನ್ನಾಗೇ ಇರ್ತೀನಿ. ನೋಡು, ನಾನು ಈ ಮನೆಗೆ ಬಂದಾಗ ನನಗೆ 25 ವರ್ಷ. ಇಲ್ಲೇ ಬದುಕಿ ಬಾಳಿದ್ದೀನಿ, ಸತ್ರು ಇಲ್ಲೇ ಸಾಯ್ತೀನಿ, ನಾನು ಎಲ್ಗೂ ಬರಲ್ಲ. ಆಮೇಲೆ ಇನ್ನೊಂದು ಮಾತು, ನನ್ನ ಅಂಜು ಬಗ್ಗೆ ನೀವು ಯಾರು ಯೋಚನೆ ಮಾಡಬೇಕಾಗಿಲ್ಲ. ಅವಳಿಗೊಂದು ಉಗುರಿಗೆ ಏಟಾಗೋಕ್ಕೂ ನಾನು ಬಿಡೋದಿಲ್ಲ, ಗೊತ್ತಾಯ್ತಾ? ಅಮ್ಮೋ, ದಯವಿಟ್ಟು ಇನ್ಮೇಲೆ ನಿಮ್ಮ ಮನೆಗೆ ಬರೋದ್ರ ಬಗ್ಗೆ ನನಗೆ ಏನೂ ನೀನು ಬಲವಂತ ಮಾಡಬೇಡ. ಹಾಗೇನಾದರೂ ಮಾಡಿದ್ರೆ ನನ್ನ ಮೇಲೆ ಆಣೆ. ಅಮ್ಮ ಪ್ಲೀಸ್ ಅಮ್ಮ, ಅರ್ಥ ಮಾಡ್ಕೋ. ನೋಡಮ್ಮ, ನನ್ನ ಮೇಲೆ ಆಣೆ ಅಂತ ಹೇಳಿದ್ದೀನಿ. ಇದಕ್ಕೆ ಮೇಲೂ ನೀನು ಹಠ ಮಾಡಿದ್ರೆ, ಆದರೆ ನಿಮ್ಮಮ್ಮ ಚೆನ್ನಾಗಿರೋದು ಇಷ್ಟ ಇಲ್ಲ ಅಂತ ಆಯ್ತಲ್ಲ? ಇನ್ನೊಂದು ಸಲ ನನಗೆ ಹೇಳಬೇಡ. ಅಮ್ಮ, ಅಮ್ಮ. ಎಷ್ಟು ಹಠ ಮಾಡ್ತಾಳಕ್ಕ ಅಮ್ಮ. ಸುಳ್ಳು ಬೇರೆ ಹೇಳ್ತಾಳೆ. ಗಾಳಿ ಬಂದು ಗ್ಲಾಸ್ ಹೊಡೆದೋಯ್ತಂತೆ. ಅವಳ ಧ್ವನಿಲಿ ಭಯ ಇತ್ತಕ್ಕ. ನಮ್ಮ ಹತ್ರ ವಿಷಯ ಮುಚ್ಚಿಡ್ತಿದ್ದಾಳೆ. ಅವಳ ಮಾತಲ್ಲಿ ಜಾಸ್ತಿ ಆತಂಕನೇ ಇತ್ತು. ಅವಳು ಖಂಡಿತ ನಮ್ಮ ಹತ್ರ ಸುಳ್ಳು ಹೇಳ್ತಾಳೆ. ಯಾಕೆ ಹಿಂಗೆ ಮಾಡ್ತಿದ್ದಾಳೆ ಅವಳು? ಎಲ್ಲಿ ನಮಗೆ ವಿಷಯ ಗೊತ್ತಾಗಿ ಅವಳ ಮನೆ ಕರ್ಕೊಂಡ್ ಬಂದ್ಬಿಡ್ತೀವೋ ಅಂತ ಭಯ ಪಡ್ಕೊಂಡಿರ್ಬೇಕು. ಅಮ್ಮ ಸಮಾಧಾನ ಮಾಡ್ಕೊ, ಏನೂ ಆಗಲ್ಲ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ರಾಜಣ್ಣ? ಅಮ್ಮ ಈ ಮನೆಗೆ ಬರೋವರೆಗೂ ಅಲ್ಲಿ ಏನಾಗುತ್ತೋ ಏನೋ ಅಂತ ಒಂದೊಂದು ಕ್ಷಣನೂ ಭಯ ಆಗುತ್ತೆ. ಅಮ್ಮು,
ನಡಿ ನಾವು ಹೋಗೋಣ, ಹೇಗಾದರೂ ಮಾಡಿ ಅಮ್ಮನ ಕರ್ಕೊಂಬರೋಣ. ಅಕ್ಕ, ಅಮ್ಮ ಇಲ್ಲಿಗೆ ಬರಲ್ಲ ಅಂತ ಆಣೆ ಬೇರೆ ಮಾಡಿದ್ಲು. ಏನೇ ಇದು ಅಮ್ಮು, ಅಮ್ಮ ಆಣೆ ಪ್ರಮಾಣ ಎಲ್ಲ ಮಾಡಿ ಯಾಕೆ ನಮ್ಮನ್ನು ಸಿಕ್ಕಾಕ್ಸ್ತಿದ್ದಾಳೆ? ಅಕ್ಕ, ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಅಮ್ಮ ಆ ಮನೇಲಿ ಇರೋದು ಸೇಫ್ ಅಲ್ಲ, ಆದರೆ ಅವಳು ಇಲ್ಲಿಗೆ ಬರೋದಕ್ಕೆ ಒಪ್ಕೋತಾ ಇಲ್ಲ. ನಮ್ಮ ಮಾತೆ ಕೇಳ್ತಿಲ್ಲ ಅಂದಮೇಲೆ ಇನ್ಯಾರ ಮಾತು ಕೇಳ್ತಾಳವಳು? ಅಮ್ಮು, ಅಮ್ಮ ಬರಬೇಕು ಅಂದರೆ ಒಂದು ದೊಡ್ಡ ಪವಾಡನೇ ಆಗಬೇಕು. ಅದನ್ನ ಬಿಡು, ಈಗೇನು ಮಾಡೋಣ ಅಂತ ಹೇಳು. ನನಗೂ ಗೊತ್ತಾಗ್ತಿಲ್ಲ ಅಕ್ಕ. ಪರಿಮಳ ಅವರೇ, ಈ ಅಂಜು ಬೇರೆ ಫೋನ್ ಪಿಕ್ ಮಾಡ್ತಿಲ್ಲ. 24 ಗಂಟೆ ಫೋನ್ ಕೈಯಲ್ಲೇ ಇಟ್ಕೊಂಡಿರ್ತಿದ್ಲು. ಇವತ್ತೇ ಕಾಲ್ ರಿಸೀವ್ ಮಾಡ್ತಿಲ್ಲ. ಛೇ, ಅಮ್ಮು, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ಯಾ? ಏನಕ್ಕ ನೀನು? ನಿನಗೆ ಗೊತ್ತಾಗ್ತಿಲ್ವಾ ಏನಾಗ್ತದೆ ಅಂತ? ಹೊರಗಡೆ ಇರೋದು ಎಷ್ಟು ಡೇಂಜರ್ ಗೊತ್ತಾ? ಇಂಥ ಟೈಮಲ್ಲಿ ಅವ್ರಿಬ್ಬರೇ ಇರ್ತೀನಿ ಅಂತ ಹಠ ಬೇರೆ ಮಾಡ್ತಾಳೆ. ಅಮ್ಮು, ನೀನು ರೌಡಿ ಬೇಬಿ, ನೀನೇ ಭಯಪಟ್ರೆ ಹೇಗೆ? ಇಲ್ಲ ರಾಜಣ್ಣ, ಎಂಥ ರೌಡಿ ಬೇಬಿ ಆಗಿದ್ರು ಅಮ್ಮಂಗೆ ಎಲ್ಲಿ ಏನಾಗ್ಬಿಡುತ್ತೋ ಅಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ನನ್ನ ಜೀವನದಲ್ಲಿ ನನ್ನ ದೊಡ್ಡ ಶಕ್ತಿ ಹಾಗೆ ನನ್ನ ದೊಡ್ಡ ವೀಕ್ನೆಸ್ ಅಂದರೆ ನಮ್ಮಮ್ಮ. ಅಮ್ಮಂಗೆ ಪ್ರತಿ ಕ್ಷಣ ಇಲ್ಲಿ ಏನಾಗ್ಬಿಡುತ್ತೋ ಅಂತ ನನಗೆ ತುಂಬ ಗಾಬರಿ ಆಗ್ತದೆ. ಈ ಹೊಡೆದಾಟ ಬಡ್ದಾಟದಿಂದ ಅಪ್ಪನ ಕಳ್ಕೊಂಡ್ವಿ. ಪಾಪ ನಮ್ಮಪ್ಪ. ನಾವು ಚಿಕ್ಕವರಿರುವಾಗ ಒಂದ್ಸತಿಗೂ ನಮಗೆ ಬೈದೋರಲ್ಲ, ಕೈ ಮಾಡ್ದೋರಲ್ಲ, ಅಂಥವ್ರನ್ನ ಕೊಂದೇ ಬಿಟ್ಟರು ಪಾಪಿಗಳು. ಈ ಪರಿಸ್ಥಿತಿನೆಲ್ಲ ನೆನೆಸ್ಕೊಂಡ್ರೆ ನನಗೆ ಭಯ ಆಗಲ್ವಾ ರಾಜಣ್ಣ? ಇಂಥ ಟೈಮಲ್ಲಿ ಅಮ್ಮಂಗೆಲ್ ಬಾ ಅಂದ್ರೆ ಬರಲ್ಲ ಅಂತಾಳೆ. ಬೇಡ, ತಾಯಿಗೆ ಏನೂ ಆಗಲ್ಲ, ಧೈರ್ಯವಾಗಿರು. ಅಮ್ಮ, ನನಗೆ ನಮ್ಮ ಅಪ್ಪ ಅಮ್ಮನೇ ನನ್ನ ಪ್ರಪಂಚ. ಈಗಾಗಲೇ ನನ್ನ ಅರ್ಧ ಪ್ರಪಂಚನ ನಾನು ಕಳ್ಕೊಂಡಿದ್ದೀನಿ. ಇನ್ನೊಂದು ಅರ್ಧ ಪ್ರಪಂಚನ ನಾನು ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲಮ್ಮ. ನನಗೆ ನಮ್ಮಮ್ಮ ಬೇಕು.